ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಪೂಜೆಗೆ ಬಳಸಿರೋಂಥ ಹೂವನ್ನ ವೇಸ್ಟ್ ಮಾಡೋ ಬದಲು ಏನು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮನೇಲಿ ಪೂಜೆ ಮಾಡಿರ್ತೀವಿ, ಸೊ ಹೂವನ್ನ ಬಿಸಾಕಕ್ಕೆ ಮನ್ಸಿರಲ್ಲ. ಸೊ ಆ ಹೂವನ್ನ ತಗೊಂಡು ನಾವು ಏನು ಮಾಡ್ಬೋದು ಅಂದರೆ ಧೂಪ ಮಾಡ್ಕೊಬೋದು. ಮನೇಲೇನೆ ಹೋಮ್ ಮೇಡ್ ಧೂಪ ಮಾಡ್ಕೊಬೋದು. ಸೊ ನೀವು ಯಾವ ಹೂವು ಬೇಕಾದರೂ ಈ ಥರ ಚೂರ್ ಮಾಡಿ ಮಡಿಕೊಬೋದು. ನಾನಿಲ್ಲಿ ಸಾವಂತಿಗೆ ರೋಸ್ ಹೂವನ್ನ ಪೂಜೆಗೆ ಬೆಳೆಸಿದ್ನಲ್ಲ, ಸೊ ಅದನ್ನ ತಗೊಂಡು ನಾನು ಧೂಪ ಮಾಡ್ತಾ ಇದ್ದೀನಿ. ಇವತ್ತು ಮನೇಲೆ ಈಸಿಯಾಗಿ ಹೋಮ್ ಮೇಡ್ ಧೂಪ ಮಾಡ್ಕೊಬೋದು. ನೀವು ಯಾವ ಹೂವದಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಒಟ್ನಲ್ಲಿ ಯಾವುದೇ ಹೂವು ತಗೊಂಡ್ರು ಈ ತರ ಎಲ್ಲ ಬಿಡಿಸ್ಕೊಂಡು ಮಡಿಕೊಂಡಿದ್ದೀನಿ ನೋಡಿ. ಈ ತರ ಎಲ್ಲ ಬಿಡಿಸ್ಕೊಂಡು ಮಡಿಕೊಂಡು ಇದನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಒಂದು 2 ವಾರ ಒಣಗಿಸಿದ್ದೀನಿ. ಒಣಗಿಸಾದ್ಮೇಲೆ ನೋಡಿ ಈ ತರ ಎಲ್ಲ ಚೆನ್ನಾಗಿ ಒಣಗಿಸ್ಕೊಬೇಕಾಗುತ್ತೆ. ಚೆನ್ನಾಗಿ ಕೂಡ ಒಣಗಿದೆ ನೋಡಿ. ಇದನ್ನ ಮುಟ್ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಣಗಿದೆ ಅಂದ್ಬಿಟ್ಟು. ಸೊ ಇದನ್ನ ಗ್ರೈಂಡ್ ಮಾಡ್ಕೊಬೇಕಲ್ಲ, ಸೊ ಅದಕ್ಕೆ ಚೆನ್ನಾಗಿ ಒಣಗಿಸ್ಕೊಬೇಕಾಗುತ್ತೆ. ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದ್ ಜಾರ್ನಲ್ಲಿ ನಾವು ಹೂವನ್ನ ಬಿಡಿಸಿ ಒಣಗಿಸ್ಕೊಂಡಿದ್ವಲ್ಲ, ಅದನ್ನ ಹಾಕೊಂತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಇವಾಗ ಅದಕ್ಕೆ ನಾನು ಪಲಾವ್ ಎಲೆನೂ ಕೂಡ ಈ ತರ ಚೂರ್ ಮಾಡ್ಬಿಟ್ಟು ಹಾಕೋತಾ ಇದ್ದೀನಿ ನೋಡಿ. ಪಲಾವ್ ಎಲೆನೂ ಕೂಡ 1-2 ಎಲೆ ಹಾಕೊಂಡಿದ್ದೀನಿ. ಆಮೇಲೆ ಏಲಕ್ಕಿ ಹಾಕೊಂಡಿದ್ದೀನಿ 1-4-5. ಲವಂಗ ಕೂಡ 6-7 ಹಾಕೊಂಡಿದ್ದೀನಿ. ಆಮೇಲೆ ಕರ್ಪೂರನು ಕೂಡ 5-6 ಹಾಕೊಂಡಿದ್ದೀನಿ. ಆಮೇಲೆ ಸಾಂಬ್ರಾಣಿ ಕೂಡ ಇವಾಗ ಹಾಕೊಂತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಂತಾ ಇದ್ದೀನಿ ನಾನು ನೋಡಿ. ಈ ತರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ತರ ಫುಲ್ ಕ್ಲೀನ್ ಆಗಿ ನುಣ್ಣಗೆ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಒಡವಡ್ಕ್ಲಿದ್ರು ಕೂಡ ಅದನ್ನ ಶೇಪ್ ಮಾಡಕ್ ಆಗಲ್ಲ. ಸೊ ಈ ತರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಪೇಸ್ಟ್ ಎಲ್ಲ ಮಾಡ್ಕೊಂಡು ನೋಡಿ ಈ ತರ ಒಂದ್ ಬಟ್ಲಿಗೆ ನಾನು ಹಾಕೊಂತಾ ಇದ್ದೀನಿ. ಒಂದ್ ಬಟ್ಲಿಗೆ ಹಾಕೊಂಡು ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಚಪಾತಿ ಹಿಟ್ಟನೆಲ್ಲ ಮಿಕ್ಸ್ ಮಾಡ್ಕೊಂತೀವಲ್ಲ, ಆ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಮಿಕ್ಸ್ ಮಾಡ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊತೀನಿ. ನಿಮ್ಗೂ ಕೂಡ ನೀವು ಯಾವ ತರ ಬೇಕಾದ್ರೂ ಮಾಡ್ಕೊಬೋದು ನೋಡಿ. ನಾನು ಈ ತರ ಇಲ್ಲಿ ಕೋನ್ ತರ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ಕೊತಾ ಇದೀವಿ ಅಂತ. ಅಕಸ್ಮಾತ್ ನೀರ್ ಜಾಸ್ತಿ ಹಾಕ್ಬಿಟ್ರೆ ಈ ತರ ಶೇಪ್ ಎಲ್ಲ ಬರಲ್ಲ. ಸೊ ನೀರ್ನ ನೋಡ್ಕೊಂಡು ಹಾಕೊಂಡು ನಾವ್ ಈ ತರ ಮಾಡ್ಕೊಬೇಕಾಗುತ್ತೆ ನೋಡಿ. ಈ ತರ ನಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ನ ಕೊಟ್ಕೊಂಡು ಈ ತರ ಮಾಡ್ಕೊಬಹುದು. ನಾನು ಈ ತರ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಬಂದ ತರ ನೀವು ಮಾಡ್ಕೊಬಹುದು. ಅಂತ ಇದೀನಿ. ನಿಮ್ಗೆ ಇಷ್ಟ ಬಂದ ತರ ನೀವು ಮಾಡ್ಕೊಬಹುದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೋಡಿ. ಧೂಪ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಶೇಪ್ ಕೂಡ ಯಾವ ತರ ಬಂದಿದೆ ಅಂದ್ಬಿಟ್ಟು ನೀವು ಕೂಡ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಬಹುದು ನೋಡಿ. ಈ ತರ ಇವಾಗ ಮಾಡ್ಕೊಂಡು ನಾನು ಮಡಿಕೊಂತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ಇವಾಗ ಇನ್ನ ರುಬ್ಬಿರೋದು ಇನ್ನ ಒಂದ್ ಸ್ವಲ್ಪ ಇದೆಯಲ್ಲ, ಎಲ್ಲಾನು ಕೂಡ ನಾನು ಅದೇ ತರ ಮಾಡ್ಕೊಂಡು ಮಡಿಕೊಂತೀನಿ ಫ್ರೆಂಡ್ಸ್.
ಓಕೆ, ಎಲ್ಲಾನು ಈ ತರ ಮಡಿಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈ ತರ ಎಲ್ಲಾನು ಮಡಿಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇವಾಗ ಇದನ್ನ ಬಿಸಿಲಲ್ಲಿ ನಾನು ಒಂದು ವಾರ ಚೆನ್ನಾಗಿ ಒಣಗಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ತರ ಎಲ್ಲ ಚೆನ್ನಾಗಿ ಒಣಗಿಸ್ಕೊಬೇಕಾಗುತ್ತೆ ಬಿಸಿಲಲ್ಲಿ. ಓಕೆ, ಎಲ್ಲಾನು ಈ ತರ ಮಡಿಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈ ತರ ಎಲ್ಲಾನು ಮಡಿಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇವಾಗ ಇದನ್ನ ಬಿಸಿಲಲ್ಲಿ ನಾನು ಒಂದು ವಾರ ಚೆನ್ನಾಗಿ ಒಣಗಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ತರ ಎಲ್ಲ ಚೆನ್ನಾಗಿ ಒಣಗಿಸ್ಕೊಬೇಕಾಗುತ್ತೆ ಬಿಸಿಲಲ್ಲಿ. ಚೆನ್ನಾಗಿ ಒಣಗಿದ್ರೇನೆ ಕೂಡ ಅದು ಚೆನ್ನಾಗಿರುತ್ತೆ, ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ ನೋಡಿ. ಈ ತರ ಒಣಗಿಸ್ಕೊಂಡು ಅಡಿಕಾಗಿದ ತಕ್ಷಣ ಈ ತರ ಸೌಂಡ್ ಬರಬೇಕು, ಆ ತರ ಚೆನ್ನಾಗಿ ಒಣಗಿಸ್ಕೊಬೇಕು ನೋಡಿ. ನಾನು ಒಣಗಿಸ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಸೌಂಡ್ ಕೂಡ ಬರ್ತಾ ಇದೆ. ಈ ತರ ನೋಡಿ ಒಣಗಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು, ಹೂವನ್ನು ಕೂಡ ಎಷ್ಟಿತ್ತು ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಹಚ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಮನೇಲಿ ನಾನು ಪೂಜೆ ಮಾಡಿದ್ದೆ, ಸೊ ಅವತ್ತು ಹಚ್ಚಿದ್ದೆ ನೋಡಿ. ಒಂದು ಹಚ್ಬಿಟ್ಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ಅಂದ್ಬಿಟ್ಟು. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ನೀವು ಮನೇಲಿ ಕೂಡ ಟ್ರೈ ಮಾಡಿ, ಹೇಗ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಉರಿತಾ ಇದೆ, ಹೊಗೆ ಕೂಡ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಪೂಜೆ ಮಾಡಿದಾಗೆಲ್ಲ ಒಂದೊಂದು ಹಚ್ಚೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹೂವನು ಕೂಡ ವೇಸ್ಟ್ ಆಗಲ್ಲ. ವೇಸ್ಟ್ ಮಾಡೋ ಬದಲು ಈ ತರ ಮಡಿಕೊಂಡಿದ್ರೆ ನಮಗೂ ಕೂಡ ಯೂಸ್ ಆಗುತ್ತೆ. ಅಂಗಡಿಯಿಂದ ತಂದು ಹಚ್ಚೋ ಬದಲು ಮನೆಯಲ್ಲೇ ನಾವು ಮಾಡ್ಕೊಂಡಿರೋದ್ರಿಂದ ನೋಡಿ ನಮಗೂ ಒಂಥರ ಖುಷಿ ಇರುತ್ತೆ. ಸೊ ಈ ತರ ಹಚ್ಚೋದ್ರಿಂದ ಕೂಡ ಚೆನ್ನಾಗಿರುತ್ತೆ ನೋಡಿ. ನಾವು ಮಾಡಿ ಹಚ್ಚಿದೀವಿ ಅನ್ನೋ ತರ ಕೂಡ ಇರುತ್ತೆ. ಹೂವು ವೇಸ್ಟ್ ಮಾಡೋ ಬದಲು ಒಟ್ನಲ್ಲಿ ಈ ತರ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ ನೋಡಿ. ಹೂವು ವೇಸ್ಟ್ ಮಾಡೋ ಬದಲು ನಾವೇನೇ ಮನೇಲಿ ಹೋಮ್ಮೇಡ್ ಧೂಪ ಮಾಡ್ಕೊಂಡು ಈ ತರ ದೇವ್ರಿಗೆ ಹಚ್ಚೋದ್ರಿಂದ ನಮಗೂ ಒಂಥರ ಖುಷಿ ಇರುತ್ತೆ ಆ್ಯಂಡ್ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.